ದಾವಣಗೆರೆಯಲ್ಲಿ ವಿಚಿತ್ರ ಪ್ರಕರಣವೊಂದು ನಡೆದಿದೆ. ಅಳಿಯನ ಜೊತೆಗೆ ಅತ್ತೆಯೇ ಎಸ್ಕೇಪ್ ಆಗಿರುವಂತ ಘಟನೆ. ಅಳಿಯನ ಜೊತೆಗೆ ಅತ್ತೆ ಪರಾರಿಯಾಗಿರೋದು. 25 ವರ್ಷದ ಅಳಿಯ ಗಣೇಶ್ ಜೊತೆಗೆ 55 ವರ್ಷದ ಅತ್ತೆ ಪರಾರಿಯಾಗಿದ್ದಾರೆ. ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ತನ್ನ ಹೆಂಡತಿಯನ್ನ ಬಸ್ ಸ್ಟಾಪ್ನಲ್ಲಿ ಬಿಟ್ಟು ಅತ್ತೆ ಜೊತೆಗೆ ಗಣೇಶ್ ಪರಾರಿಯಾಗಿದ್ದಾರೆ. ಫೋಟೋ ಗಮನಿಸ್ತಾ ಇದ್ದೀರಿ. ಗಣೇಶ್ ಮತ್ತು ಗಣೇಶನ ಅತ್ತೆಯ ಫೋಟೋವನ್ನು ನೋಡ್ತಾ ಇದ್ದೀರಿ. ಈ ಕಡೆಗಿರೋದು ಆತನ ಮದುವೆಯ ಫೋಟೋ. ಪತ್ನಿಯನ್ನ ಬಿಟ್ಟು ಅತ್ತೆ ಜೊತೆಗೆ ಪರಾರಿಯಾಗಿರೋದು. ಅತ್ತೆಗೆ 55 ವರ್ಷ, ಗಣೇಶಿಗೆ 25 ವರ್ಷ. ಬಸ್ ಸ್ಟ್ಯಾಂಡ್ ಅಲ್ಲಿ ಪತ್ನಿಯನ್ನ ಬಿಟ್ಟು ಈತ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಕಂಪ್ಲೇಂಟು ಕೂಡ ದಾಖಲಾಗಿದೆ. ವಿಚಿತ್ರ ಕೇಸ್ ಇದು. ದಾವಣಗೆರೆಯ ಚನ್ನಗಿರಿಯಲ್ಲಿ ನಡೆದಿರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿ. ಮಹದೇವ್, ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಏನಾಗ್ತಿದೆ ಅನ್ನೋದು ಕೂಡ ಅರ್ಥ ಆಗದಂಥ ಸ್ಥಿತಿ ಇದೆ. ದೇಶದಾದ್ಯಂತ ಇದು ನಡೀತಾ ಇದೆ, ಇದೇ ರೀತಿಯ ಘಟನೆಗಳು. ದಾವಣಗೆರೆಯೂ ಹೊರತಾಗಿಲ್ಲ ಅಂತ ಅನ್ಸುತ್ತೆ. ಖಂಡಿತ ರಕ್ಷಿತ್, ಇತ್ತೀಚೆಗೆ ಒಬ್ರು ಯಾರೋ ವಿದ್ವಾಂಸರು ಒಂದು ಮಾತನ್ನ ಹೇಳ್ತಾ ಇದ್ರು. ಇತ್ತೀಚೆಗೆ ಸಂಬಂಧಗಳು ಬೆಲೆಯನ್ನ ಕಳೆದುಕೊಂಡು ಅರ್ಥ ಕಳೆದುಕೊಳ್ತಾ ಇದೆ. ಅದೇ ರೀತಿ ಆಧುನಿಕತೆ ಬೆಳೆದಂತೆ ಈ ರೀತಿ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಘಟನೆಗಳು ನಡೀತಾ ಇದೆ. ಈಗ ಏನು ಸ್ವಂತ ಮಲತಾಯಿ ಮಗಳ ಮದುವೆಯನ್ನ ತಾನೇ ಮುಂದೆ ನಿಂತು ಮದುವೆಯನ್ನ ಮಾಡಿರ್ತಾಳೆ. 10 ಲಕ್ಷ ಹಣವನ್ನ ಖರ್ಚು ಮಾಡಿರ್ತಾರೆ. ಖರ್ಚು ಮಾಡಿ ಒಂದು 15 ದಿವಸದಲ್ಲೇ ಆಕೆ ಆತನ ಅಂದ್ರೆ ಸ್ವಂತ ಅಳಿಯನ ಜೊತೆ ಓಡಿ ಹೋಗಿ ಮಗಳ ಜೀವನವನ್ನ ಹಾಳು ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ನಡೆದಿರುವಂತದ್ದು. ಇಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಅಂದ್ರೆ ಮಹಿಳೆಯರ ಆರೋಪವನ್ನ ಮಾಡ್ತಾ ಇದ್ರು. ಮುಂಚೆಯಿಂದಲೂ ಕೂಡ ನಮ್ಮ ಮಲತಾಯಿಗೆ ಆತನ ನನ್ನ ಏನು ಮದುವೆ ಆದಂತ ಗಂಡನ ಜೊತೆ ಅಕ್ರಮ ಸಂಬಂಧ ಇತ್ತು. ಈಗ ಆಕೆಯನ್ನ ಆಕೆ ಕೂಡ ಆತನನ್ನ ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಆತನನ್ನ ಪೋಷಣೆ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರೂ ಗಂಡು ದಿಕ್ಕಿಲ್ಲ, ತಂದೆಯವ್ರು ದುಡಿಯಕ್ಕೆ ಹೋದ್ರೆ ಯಾರೂ ಇರೋದಿಲ್ಲ ಅಂತ ಹೇಳಿ ಆತನನ್ನ ಅಲ್ಲೇ ಮನೆಯಲ್ಲಿ ಇಟ್ಕೊಂಡು 2 ವರ್ಷದಿಂದ ಪೋಷಣೆ ಮಾಡ್ತಾ ಇದ್ರು. ಮತ್ತು ಈತನನ್ನ ನಿನಗೆ ಕೊಟ್ಟು ಮದುವೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಮದುವೆಯನ್ನ ಕೂಡ ಮಾಡಿರ್ತಾರೆ. ಇದು ತನ್ನ ಅಕ್ರಮ ಸಂಬಂಧಕ್ಕೆ ಯಾವುದೇ ರೀತಿಯಾದಂತ ಅಡ್ಡಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ತನ್ನ ಸ್ವಂತ ಮಗಳನ್ನ ಮದುವೆಯನ್ನ ಮಾಡಿಕೊಟ್ಟು ಈಗ ಅದು ಅಕ್ರಮ ಸಂಬಂಧ ಏನು ಬೆಳಕಿಗೆ ಬರ್ತಾ ಇದ್ದಂತೆ ಆತನ ಜೊತೆ ಓಡಿ ಹೋಗಿರುವಂತದ್ದು. ಅಂದ್ರೆ ಮಗಳು ಯಾವ ರೀತಿ ಸಂಬಂಧ ಹೊರಬಿತ್ತು ಅಂತಂತಂದ್ರೆ, ಆತ ಯಾವಾಗ್ಲೂ ಫೋನಲ್ಲಿ ಬಿಸಿ ಇರ್ತಿದ್ದ. ಆ ಬಗ್ಗೆ ಫೋನನ್ನ ತೆಗೆದು ಪರಿಶೀಲನೆ ಮಾಡಿದಾಗ ಆತ ತನ್ನ ಸ್ವಂತ ಮಲತಾಯಿ ಜೊತೆ ಚಾಟನ್ನ ಮಾಡ್ತಿರೋದು ಮತ್ತು ಅಶ್ಲೀಲ ಚಾಟ್ಗಳನ್ನ ಮಾಡಿರೋದು ಬೆಳಕಿಗೆ ಬಂದಾಗ ಅಲ್ಲಿ ಅಂದ್ರೆ ಮದುವೆ ಆದಂತ ಯುವತಿ ಏನಿರ್ತಾರೆ ಆತನ ಗಂಡನ ಜೊತೆ ಗಣೇಶನ ಜೊತೆ ಗಲಾಟೆಯನ್ನ ಮಾಡ್ಕೊಳ್ತಾರೆ. ಗಣೇಶನ ಜೊತೆ ಗಲಾಟೆಯನ್ನು ಮಾಡ್ಕೊಂಡಾಗ ತಮ್ಮದು ಅಕ್ರಮ ಸಂಬಂಧ ಹೊರಬಿತ್ತು ಅನ್ನೋ ದೃಷ್ಟಿಯಿಂದ ಬಂದು ಇಬ್ಬರು ಮಧ್ಯಾಹ್ನದ ಹೊತ್ತಿಗೆ ಚನ್ನಗಿರಿಗೆ ಬರ್ತಾರೆ. ಅಂದ್ರೆ ಇದೇ ತಿಂಗಳು 2ನೇ ತಾರೀಕು ಬಂದು ಇಬ್ಬರು ಈಗ ಪರಾರಿಯಾಗಿರುವಂತದ್ದು. ಜೊತೆಗೆ ಸಾಲವನ್ನ ಮಾಡ್ಕೊಂಡು ಅಂದ್ರೆ ಏನು ಈ ಹಳ್ಳಿಯಲ್ಲಿ ಸಾಲವನ್ನ ಕೂಡ ಮಾಡ್ಕೊಂಡಿದ್ರು ಅಂತ ಅವರು ಆರೋಪವನ್ನ ಮಾಡ್ತಾರೆ. ಮಾಡ್ಕೊಂಡು ತಮ್ಮ ಜೀವನಕ್ಕೆ ಮುಂದಿನ ಜೀವನಕ್ಕೆ ಎಲ್ಲಾ ರೀತಿಯಾದಂತ ಒಳಿತಾಗ್ಲಿ ಅನ್ನೋ ದೃಷ್ಟಿಯಿಂದ ಹಣವನ್ನ ಸಾಲವನ್ನ ಮಾಡಿ ಈಗ ನಮ್ಮ ತಲೆಗೆ ಕಟ್ಟಿ ಈಗ ಅವರಿಬ್ರು ಓಡೋಗಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯವನ್ನ ಕೊಡಿಸಿ ಅಂತ ಈಗ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಹಾದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.